ಹಾಯ್ ಹಲೋ ಫ್ರೆಂಡ್ಸ್, ಮೈಸೂರು ಸ್ವಾದ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋನಲ್ಲಿ ಮಸಾಲೆ ದೋಸೆನ ಮನೇಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಡಿಟ್ಟೋ ಮೈಸೂರು ಸ್ಟೈಲಲ್ಲೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು ರೇಷನ್ ಅಕ್ಕಿನ ಒಂದು 5 ಕಪ್ ಅಂದರೆ 5 ಅಳತೆನಲ್ಲಿ ತೊಗೊಳ್ಳಿ. ನೀವು ಯಾವ ಕಪ್ಪಲ್ಲಿ ತೊಗೊತೀರಾ ಅದೇ ಕಪ್ಪಲ್ಲಿ 5 ಅಳತೆ ರೇಷನ್ ಅಕ್ಕಿ ತೊಗೋಬೇಕು. ಅದಕ್ಕೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ, ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರಾ ಅದೇ ಕಪ್ಪಲ್ಲಿ ಉದ್ದಿನಬೇಳೆ ತೊಗೋಬೇಕು. ಅರ್ಧ ಕಪ್ಪು ಅವಲಕ್ಕಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬೇಡಿ, ಅರ್ಧ ಕಪ್ ಮಾತ್ರ ತೊಗೋಬೇಕು. 1/4 ಕಪ್ ಕಡಲೆಬೇಳೆ ಮತ್ತು 1/4 ಕಪ್ಪು ತೊಗರಿಬೇಳೆ, ಜೊತೆಯಲ್ಲಿ 2 ಸ್ಪೂನ್ ಮೆಂತೆ ಮತ್ತು 3 ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಮೊದಲು ಚಿರೋಟಿ ರವೆ ಒಂದನ್ನು ಬಿಟ್ಟು ಉಳಿದಿದ್ದು ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ತೊಳೆದಿಟ್ಕೊಳ್ಳೋಣ. ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಮೆಂತೆ ಇಷ್ಟೂ ಒಂದು ಪಾತ್ರೆನಲ್ಲಿ ಹಾಕಿ ನೀಟಾಗಿ 2 ಸಲ ತೊಳೆದು ನೆನೆಸಿ ಸಪ್ರೇಟಾಗಿ ಒಂದು ಕಡೆ ಇಡಿ. ರವೆನ ಅದ್ರ ಜೊತೆ ಬೆರೆಸೋದು ಬೇಡ, ರವೆನ ಬೇರೆ ಕಪ್ಪಲ್ಲೇ ನೆನೆಸಿಡೋಣ. ಇದು 5 ರಿಂದ 6 ಗಂಟೆ ಟೈಮು ನೆನೆಸಿಡ್ಬೇಕಿದ್ನ. ಐದರಿಂದ 6 ಗಂಟೆ ಆದ ನಂತರ ಇದನ್ನು ನೀವು ಮಿಕ್ಸಿನಲ್ಲಿ ರುಬ್ಬಿದ್ರೆ ಮಿಕ್ಸಿನಲ್ಲಾದರೂ ರುಬ್ಕೊಳ್ಳಿ, ಇಲ್ಲ ಗ್ರೈಂಡ್ರಲ್ಲಾದರೂ ರುಬ್ಕೊಳ್ಳಿ. ರುಬ್ಬುವಾಗ ನಾನು ಇದಕ್ಕೆ ನೆನೆಸಿಟ್ಕೊಂಡಿದ್ದಂಥ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಜೊತೆಯಲ್ಲಿ 2 ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ ಡೇಗೆ ದೋಸೆ ಹಿಟ್ಟು 8 ರಿಂದ 10 ಗಂಟೆ ಟೈಮ್ ಹುದುಗ್ ಬಂದ ನಂತರ ದೋಸೆ ಹಿಟ್ಟು ಈ ರೀತಿ ರೆಡಿಯಾಗುತ್ತೆ. ಇವಾಗ ಈ ದೋಸೆಗೆ ಒಂದು ಕೆಂಪು ಚಟ್ನಿನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೊದಲು 8 ರಿಂದ 10 ಗುಂಟೂರು ಮೆಣಸಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮನೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ದೋಸೆ ಮಾಡೋದಾದರೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಒಂದು 3 ಅವರ್ಸ್ ಇದು ನೆನೆದ ನಂತರ ಇದಕ್ಕೆ 2 ಸ್ಪೂನ್ ಹುರಿಗಡಲೆ, ಜೊತೆಗೆ ನೆನೆಸಿಟ್ಟಂತಹ ಗುಂಟೂರು ಮೆಣಸಿನ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕಿ ರುಬ್ಬಿಟ್ಕೋಬೇಕು. ರುಬ್ಬಿ ಅದಕ್ಕೆ ಉಪ್ಪನ್ನು ಸೇರಿಸಿ ಸ್ವಲ್ಪ ಈ ರೀತಿ ಕೆಂಪದು ಒಂದು ಖಾರನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದರಲ್ಲಿ ಮೇಯ್ನ್ ಏನು ಅಂದರೆ ಮೈಸೂರು ಮಸಾಲೆ ದೋಸೆನಲ್ಲಿ ದೋಸೆ ಹಾಕೋ ವಿಧಾನದಲ್ಲೇ ನಮಗೆ ಅದು ದೋಸೆ ಗರಿ ಬರೋದು. ದೋಸೆ ಹೆಂಚು ಕಾದ ನಂತರ ಅದನ್ನು ಮೊದಲು ಸಿಮ್ಗೆ ಹಾಕಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ದೋಸೆ ಹಾಕೋಕ್ಕೆ ಹೋಗ್ಬೇಡಿ. ಹೈ ಫ್ಲೇಮಲ್ಲಿಟ್ಟು ದೋಸೆ ಹಾಕಿದ್ರೆ ದೋಸೆ ಬೇಗ ನಿಮಗೆ ಗರಿನೂ ಬರೋದಿಲ್ಲ, ಅದ್ರ ಕಲರು ಕೂಡ ಬರೋದಿಲ್ಲ. ನಿಮಗೆ ಬೇಕು ಅಂದರೆ ಇದಕ್ಕೆ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋಡಾ ಆ್ಯಡ್ ಮಾಡಿಲ್ಲ. ಸೋಡಾ ಆ್ಯಡ್ ಮಾಡದೇನೂ ಕೂಡ ದೋಸೆ ನಿಮಗೆ ಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಕಾದಿರೋಂಥ ಕಲ್ಲನ್ನ ಮೊದಲು ಗ್ಯಾಸ್ನ ಸಿಮ್ಗೆ ಹಾಕಿ ತೆಳುವಾಗಿ, ತುಂಬ ತೆಳು ಬೇಡ, ತುಂಬ ತೆಳುವಾದರೆ ತುಂಬ ಗರಿಯಾಗಿಬಿಡುತ್ತೆ. ದೋಸೆನ ಹರಡಿದ ನಂತರ ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟ ನಂತರ ಒಂದು 2 ರಿಂದ 3 ನಿಮಿಷ ಇದು ಸಿಮ್ಮಲ್ಲೇ ಇರಬೇಕು. ಗ್ಯಾಸ್ ಸ್ಟವ್ ಸಿಮ್ಮಲ್ಲೇ ಇರೋದ್ರಿಂದ ದೋಸೆ ಕಲ್ಲಿಗೆ ಕಚ್ಕೊಂಡು ನಿಮಗೆ ಗರಿಯಾಗಿ ಬರುತ್ತೆ. 1 ರಿಂದ 1.5 ನಿಮಿಷ ಆದ ನಂತರ ಮುಚ್ಚಳನ ತೆಗೆದು ಅದಕ್ಕೆ ಬೆಣ್ಣೆ ಹಚ್ಚಿ ಇದನ್ನು ನೀವು ರೆಡಿ ಮಾಡಬೇಕು ಅಂದರೆ ತುಂಬ ಅರ್ಜೆಂಟಲ್ಲಿ ಬೆಳಗ್ಗೆ ಡ್ಯೂಟಿಗೆ ಹೋಗುವಾಗ ಅಥವಾ ಸ್ಕೂಲ್ಗೆ ಹೋಗ್ತಾರಲ್ಲ ಆ ಟೈಮಿಂಗ್ಸಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಫ್ರೀಯಾಗಿರ್ತೀರಲ್ಲ ಮನೆಯಲ್ಲಿ ಅವಾಗ ಮಾಡಿ. ಯಾಕೆಂದರೆ ಈ ದೋಸೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ದೋಸೆ ಇನ್ನೂ ಕಲರ್ ಬಂದಿಲ್ಲ. ಇದಿಷ್ಟು ಬೇಯೋದಕ್ಕೇ ಸಿಮ್ಮಲ್ಲಿ 1 ರಿಂದ 1.5 ನಿಮಿಷ ತೊಗೊಂಡಿದೆ. ಈಗ ಇದಕ್ಕೆ ಬೆಣ್ಣೆ ಹಚ್ಚಿದ್ರೆ ಬೆಣ್ಣೆ ಜೊತೆಯಲ್ಲೇ ದೋಸೆ ಬೇಯುತ್ತೆ. ಎಲ್ಲ ಕಡೆ ಹರಡೋ ಥರ ಬೆಣ್ಣೆನ ಹಚ್ಚಿ ಈ ದೋಸೆನ ನಾವು ಒಂದೇ ಕಡೆ ಬೇಯಿಸ್ತೀವಿ, ಮಗ್ಚಿ ಮತ್ತು ದೋಸೆ ಬೇಯಿಸೋದಿಲ್ಲ. ಬೆಣ್ಣೆ ಹಾಕಿದ ನಂತರ ನೀವು ಎಲ್ಲ ಕಡೆ ಖಾರ ಹಚ್ಚಿ, ಇವಾಗ ಬೇಕಿದ್ರೆ ನೀವು ಗ್ಯಾಸ್ನ ಜಾಸ್ತಿ ಮಾಡ್ಕೋಬೋದು. ಈ ಟೈಮಲ್ಲಿ ಬೆಣ್ಣೆ ಹಚ್ಚಿದ ಮೇಲೆ ಗ್ಯಾಸ್ನ ಜಾಸ್ತಿ ಮಾಡಿದ್ರೆ ಕೆಳಗಡೆ ಪೂರ್ತಿ ರೆಡ್ ಕಲರ್ಗೆ ದೋಸೆ ಬೇಯುತ್ತೆ. ಇವಾಗ ನಿಧಾನಕ್ಕೆ ದೋಸೆನ ಬಿಡಿಸ್ಕೊಂಡು ಒಳಗಡೆಗೆ ಪಲ್ಯ ಹಾಕಿ
ನೀವು ಹೋಟ್ಲಲ್ಲಿ ಮಸಾಲೆ ದೋಸೆ ಸರ್ವ್ ಮಾಡ್ತಾರಲ್ಲ ಅದೇ ರೀತಿ ಸರ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಇದಕ್ಕೆ ಖಾರನ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದು ಖಾರ ಹಚ್ಚಿದಾಗಲೇ ಹಸಿಮೆಣ್ಸಿಕಾಯಿ ಹುರ್ಗಡ್ಲೆ ರುಬ್ಕೊಂಡಿದ್ದಂಥ ಖಾರನ ಹಚ್ಚಿದ್ರೇ ನಿಮಗೆ ಅದು ಮಸಾಲೆ ದೋಸೆ ಟೇಸ್ಟ್ ಬರೋದು, ಖಾರ ಕೊಡೋದು ದೋಸೆಗೆ. ನೋಡಿ ಒಳ್ಳೆ ಬ್ರೌನ್ ಕಲರು, ನೀವು ಸೋಡಾ ಹಾಕಿದ್ರೆ ಇನ್ನೂ ಕಲರ್ ಬರುತ್ತೆ. ಒಳ್ಳೆ ಮಸಾಲೆ ದೋಸೆ ಮನೆಯಲ್ಲೇ ರೆಡಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲೇ ದೋಸೆ